ನಮ್ಮೂರಲ್ಲಿ ಬಾಣಂತಿಗೆ ಮಾಡಿಕೊಡುವ ಈರುಳ್ಳಿ ಮದ್ದನ್ನು ಯಾವ ರೀತಿ ಮಾಡೋದು ಅಂದ್ಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈರುಳ್ಳಿ ಮದ್ದನ್ನು ಬಾಣಂತಿಗೆ ಮಾತ್ರ ಅಲ್ಲ, ಯಾರು ಬೇಕಾದರೂ ಉಪಯೋಗಿಸ್ಲಿಕ್ಕೂ ದೇಹವನ್ನು ಬೆಚ್ಚಗಿಡೋಕೆ ಇದು ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಮಾಡೋದು ಕಾಂಬ ಬನ್ನಿ. ನಾನಿಲ್ಲಿ ಶುಂಠಿಯ ಮೇಲ್ಭಾಗದ ಸಿಪ್ಪೆಯನ್ನು ತೆಕ್ಕಂತ ಇದ್ದೆ. ಕಸ ಇರುತ್ತೆ, ಮಣ್ಣು ಇರುತ್ತೆ ಅದರೊಳಗೆ. ಈ ರೀತಿ ಸರಿ ಮಾಡಿ ಕೆತ್ತಿ, ಹಾಳೆಲ್ಲ ಇದ್ದರೆ ಕೆತ್ತಿ ಹಾಯ್ಕೊಂಡು ಸರಿ ಮಾಡಿ ಸಿಪ್ಪೆಯನ್ನು ತೆಕ್ಕೊಂಡು ಒಂದು ಸಲ ತೊಳ್ಕಣ್ಕು. ಇದನ್ನು ನಂತರ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕಣ್ಕು. ಶುಂಠಿ ಈರುಳ್ಳಿ ಎರಡನ್ನೂ ಉಪಯೋಗಿಸಿ ಮಾಡುವ ಮದ್ದಿದು. ಈ ಚಳಿಗಾಲದಲ್ಲೆಲ್ಲ ಬಾಣಂತಿಯರಿಗೆ ಮಾತ್ರ ಅಲ್ಲ, ನಮಗೂ ತುಂಬ ಹೆಲ್ಪ್ ಆಯ್ತು. ಸಣ್ಣ ಕಟ್ ಮಾಡಿದ್ದನ್ನು ಮಿಕ್ಸಿ ಜಾರಿಗೆ ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ಹರ್ಕಂತೆ. 200 ಗ್ರಾಮ್ ಆಪಷ್ಟು ಶುಂಠಿಯನ್ನು ಉಪಯೋಗಿಸಿದ್ದೆ ನಾನಿಲ್ಲಿ. ಅರ್ದಿದ್ದನ್ನು ಒಂದು ಜರಡಿಗೆ ಹಾಯ್ಕೊಂಡು ಸರಿ ಮಾಡಿ ಗಾಳಿಸ್ಕಣ್ಕು. ಅದರೊಳಗೆ ಒಂಥರ ಕೂದಲು ಥರ ಕಸ ಇರುತ್ತೋ ಅದನ್ನೆಲ್ಲ ಅರ್ಪಿ ತೆಕ್ಕಣ್ಕು. ಬರೀ ಚರಟ ಮಾತ್ರ ತೆಗೆದು ಹಾಕಣ್ಕು. ರಸವನ್ನು ನಾವು ಲೇಹವನ್ನು ಮಾಡೋದಕ್ಕೆ ಉಪಯೋಗಿಸೋದು. ಈ ಉಳ್ದಿದ್ದ ಚರಟವನ್ನು ಬಿಸಾಡೋಕೆ ಇದು ಎಂಥದಕ್ಕೂ ಉಪಯೋಗ ಆಗ್ತಿಲ್ಲ. ಒಂಥರ ಕಸ ಇರುತ್ತೋ ಅದನ್ನು ಬಿಸಾಡೋದು. ಈ ಥರ ರಸ ಹಿಂಡಿ ಇಟ್ಟಿದ್ದನ್ನು ಹನಿಯೋದಕ್ಕೆ ಬಿಡ್ಕು. ಅದರೊಳಗೆ ಒಂದು ರೀತಿ ಬಿಳಿಯ ಕಿಟ್ಟ ಇರುತ್ತೋ, ಒಂದು ರೀತಿ ಸುಣ್ಣದ ಅಂಶ ಇರುತ್ತೆ. ಒಂದು 15-20 ನಿಮಿಷ ಹಾಗೆ ಬಿಟ್ಟರೆ ಆ ಕಿಟ್ಟ ಎಲ್ಲ ಬುಡದಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ನಂತರ ಮೇಲ್ಗಡೆಯ ನೀರು ಭಾಗವನ್ನು ಮಾತ್ರ ಬಸ್ಕಣ್ಕು. ನಿಧಾನಕ್ಕೆ ಬಸಿದ್ರೆ ಅಡಿಗಡೆ ಈ ರೀತಿ ಕೂತಿರುತ್ತೆ ಕಣಿ. ನಾನೊಂದು ಸಾಧಾರಣ ಒಂದು ಅರ್ಧ ಗಂಟೆ ಹೊತ್ತು ಬಿಟ್ಟಿದ್ದಿದೆ. ಪೂರ ಗಟ್ಟಿಯಾಗಿ ಕೂತ್ಕೊಂಡಿತ್ತು. ಇದನ್ನು ಉಪಯೋಗಿಸೋಕ್ಕಾಗ ದೇಹಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ತೆಗೆದು ಹಾಕಿ ಉಪಯೋಗಿಸೋದು. ನಂತರ ನಾನಿಲ್ಲಿ ಒಂದು 6-7 ಸಣ್ಣ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ದೊಡ್ಡ ಈರುಳ್ಳಿ ಅಲ್ಲ, ಒಂದು 6-7 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ದೊಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಸಣ್ಣ ಬೇಕಾದರೂ ಕಟ್ ಮಾಡ್ಲಿಕ್ಕೆ ದೊಡ್ಡ ಪೀಸು ಜಗ್ದು ತಿಂಬಕ್ಕೆ ಲಾಯ್ಕ್ ಹತ್ತು ಅಂದ್ಕೊಂಡು ದೊಡ್ಡಾಗಿ ಕಟ್ ಮಾಡ್ಕೊಂಡಿದ್ದು. ಇದನ್ನು ಈರುಳ್ಳಿ ರಸದಲ್ಲಿ ಹಾಕಿ ಸರಿ ಮಾಡಿ ಕುದಿಸ್ಕು. ಈರುಳ್ಳಿ ಎಲ್ಲ ಮೆತ್ತಗಾಗಿ ಬೇಯ್ಕು. ಈರುಳ್ಳಿ ರಸವು ಸ್ವಲ್ಪ ಬತ್ತು. ಈಗ ಕಾಣ್ಲಕ್ಕು ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದು ಬಂದಿತ್ತು. ಶುಂಠಿ ರಸವು ಬತ್ತಾ ಬಂದಿತ್ತು. ಸರಿ ಬತ್ತಿತ್ತು ಈಗ ಶುಂಠಿ ರಸ ಎಲ್ಲ. 200 ಗ್ರಾಮಿಗೆ ಸಾಧಾರಣ ಒಂದು 300-400 ಗ್ರಾಮ್ ಆಪಷ್ಟು ಈರುಳ್ಳಿಯನ್ನು ಉಪಯೋಗಿಸ್ಲಕ್ಕು. ನಂತರ ಇದಕ್ಕೆ ಬೆಲ್ಲವನ್ನು ಹಾಕಂತ ಇದ್ದೆ. ಒಂದು 3/4 ಲೋಟ ಆಪಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೆ, ಇಷ್ಟು ಲೇಹವನ್ನು ಮಾಡೋದಕ್ಕೆ. ಇದನ್ನು ಸರಿ ಪಾಕ ಬಪ್ಪರವರೆಗೆ ಮುಗ್ಚ್ಕಣ್ಕು. ಇದಕ್ಕೆ ತುಪ್ಪವನ್ನು ಹಾಕೋಕ್ಕಿತ್ತು. ಬೆಲ್ಲ ಸ್ವಲ್ಪ ಕರಗಿ ನೀರಾದ್ರ ಮೇಲೆ ಇದಕ್ಕೆ ತುಪ್ಪವನ್ನು ಹಾಕಿ ಮುಗ್ಚ್ಕಣ್ಕು. ಒಂದು 2 ಚಮಚ ತುಪ್ಪವನ್ನು ಉಪಯೋಗಿಸ್ತಾ ಇದ್ದೆ. ಕೊನೆಯಲ್ಲಿ ಮತ್ತೊಂದು ಸ್ವಲ್ಪ ತುಪ್ಪವನ್ನು ಹಾಕ್ತೆ. ಈಗ ಇದೊಂದು ಸ್ವಲ್ಪ ಗಟ್ಟಿ ಆತ ಬಂದ್ರ ಮೇಲೆ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ತೆ. ಜಾಸ್ತಿ ತುಪ್ಪ ಬೇಕಂತಿಲ್ಲ. ಶುಂಠಿ ಖಾರ ಹೆಂಗಿತ್ತು ಅನ್ಕೊಂಡು ಬೆಲ್ಲ ಮತ್ತು ತುಪ್ಪವನ್ನು ಉಪಯೋಗಿಸ್ಲಕ್ಕು. ತುಂಬ ಖಾರವಾದ ಶುಂಠಿ ಆದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಯ್ತು. ಶುಂಠಿ ಖಾರ ಕಡಿಮೆ ಇದ್ದರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದ್ರು ಆಯ್ತು. ಮತ್ತು ಒಂದು ಸ್ವಲ್ಪ ಗಟ್ಟಿ ಆತ ಬಂದಮೇಲೆ ಮತ್ತೊಂದು ಚಮಚ ತುಪ್ಪವನ್ನು ಹಾಕಿ ಸರಿ ಗಟ್ಟಿ ಆಪ್ರವರೆಗೆ ಮುಗಿಸ್ಕೊಂತೆ. ಸ್ವಲ್ಪ ಪಾಕ ಬಪ್ಪರವರೆಗೆ ಮುಗಿಸ್ಕೊಂಡ್ರೆ ಆಯಿತು. ತುಂಬ ಗಟ್ಟಿ ಪಾಕ ಮಾಡ್ಕೊಂಡ್ರೆ ತಿಂಬಕ್ಕೆ ಕಷ್ಟ ಆಯ್ತು, ಚಾಕ್ಲೇಟ್ ಥರ ಆಯ್ತು. ಒಂದು ಹದವಾದ ಪಾಕದಲ್ಲಿ ಮಾಡಿ ತಣ್ಣಗಾಪಕ್ಕೆ ಬಿಟ್ಕಣ್ಕು. ತಣ್ಣಗಾದ್ರ ಮೇಲೆ ಒಂದು ಡಬ್ಬಿಗೆ ಹಾಕಿ ತೆಗೆದಿಟ್ಕೊಂಡು ಪ್ರತಿನಿತ್ಯ ಇದನ್ನು ಉಪಯೋಗಿಸ್ಕೊಂಡು 40 ದಿವಸ ಆದ್ರ ಮೇಲೆ ಹೆಚ್ಚಾಗಿ ಈ ಔಷಧಿಯನ್ನು ಕೊಡ್ತರು. 1 ವಾರದವರೆಗೆ ಇದನ್ನು ಹೊರಗಡೆ ಇಟ್ಟು ಉಪಯೋಗಿಸ್ಲಕ್ಕು. ಬೆಳಿಗ್ಗೆ ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಉಪಯೋಗಿಸೋದು. ಕೆಲವರು ಸ್ನಾನ ಆದ್ರ ಮೇಲೂ ಕೂಡ ಇದನ್ನು ಉಪಯೋಗಿಸಿದ್ರು. ಇವತ್ತಿನ ಈ ಈರುಳ್ಳಿ ಮದ್ದಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಎಣಿಸ್ಕೊಂತೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋ ಕಂಡು ಸಪೋರ್ಟ್ ಮಾಡಿ ಅನ್ಕೊಂಡ್ಕಂತೆ. ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ನಮಸ್ಕಾರ.